ಲಾಠಿ ಪೊಸಿಷನ್ ರೆಡಿ. ಲಾಠಿ ಎಕ್ಸೈಸ್. ಬಲಗೈನ ಮಣಿಕಟ್ಟಿನ ಬಲವರ್ಧನೆಗಾಗಿ ಲಾಠಿಯನ್ನು ಬಳಸಿಕೊಂಡು 4 ವಿಭಿನ್ನ ರೀತಿಯ ಎಕ್ಸೈಸ್ಗಳನ್ನು ಮಾಡಬಹುದು. ಲಾಠಿ ಪೊಸಿಷನ್ನಲ್ಲಿ ನಿಲ್ಲುವ ಕ್ರಮ. ಲಾಠಿ ಡ್ರಿಲ್ನಲ್ಲಿ ಲಾಠಿ ಪೊಸಿಷನ್ ರೆಡಿ ಅಂದಾಗ ಅಟೆನ್ಷನ್ನಲ್ಲಿ ನಿಂತಿರುವ ಸಿಬ್ಬಂದಿಯು ರೈಟ್ ಇನ್ಕ್ಲಿನ್ ಆಗಿ 2 ಕಾಲುಗಳಿಂದ ನೆಗೆದು ಲಾಠಿಯನ್ನು ಕೆಳಗಿನ ಮೇಲಕ್ಕೆ ಅರ್ಧ ವೃತ್ತಾಕಾರದಲ್ಲಿ ಸುತ್ತಿ ತಲೆಯ ಮೇಲೆ ಹಿಡಿಯುತ್ತಾ ಎಡಗಾಲನ್ನು ಮುಂದೆ ಇಟ್ಟು ಬಲಗಾಲನ್ನು ಹಿಂದೆ ಇಟ್ಟು ನಿಲ್ಲಬೇಕು. ಹೀಗೆ ನಿಂತಾಗ ಎಡಗಾಲಿನ ಪಾದವು ಮುಮ್ಮುಖವಾಗಿದ್ದು ಬಲಗಾಲು ಎಡಗಾಲಿನ ಹಿಮ್ಮಡಿಯ ಸಮಾನಾಂತರವಾಗಿ ವಿರುದ್ಧ ದಿಕ್ಕಿಗೆ ಮುಖವಾದಂತೆ ಇರಬೇಕು. ಆಗ ಎಡಗಾಲಿನಿಂದ ಬಲಗಾಲಿನ ನಡುವೆ 24 ಇಂಚುಗಳ ಅಂತರವಿದ್ದು ಎಡಗಾಲು ಮಂಡಿಯ ಬಳಿ ಸ್ವಲ್ಪ ಮಡಚಿದ ರೀತಿಯಲ್ಲಿಯೂ ಬಲಗಾಲು ನೇರವಾಗಿದ್ದು 45 ಡಿಗ್ರಿ ಓರೆಯಾಗಿದ್ದು ದೇಹವು ಮುಂದೆ ಸ್ವಲ್ಪ ಬಾಗಿರಬೇಕು. ಎದೆ ಎತ್ತಿದ್ದು ಎಡಕೈ ಅಟೆನ್ಷನ್ ರೀತಿಯಲ್ಲಿ ದೇಹಕ್ಕೆ ಅಂಟಿದ ಸ್ಥಿತಿಯಲ್ಲಿ ನೇರವಾಗಿರಬೇಕು. ಬಲಗೈ ಭುಜದ ಸಮಾನಾಂತರವಾಗಿ ಆಂಗ್ಲ ಭಾಷೆಯ ವಿ ಅಕ್ಷರದ ಆಕಾರದಲ್ಲಿ ಮಡಚಿರಬೇಕು. ಲಾಠಿಯು ಸ್ಲೋ ಚಾಟ್ನ ಮುಂದೆ 4 ಇಂಚುಗಳ ಅಂತರದಲ್ಲಿ ಭೂಮಿಗೆ ಸಮಾನಾಂತರವಾಗಿದ್ದು ಎಡಕ್ಕೆ ಹೆವಿಯರ್ ಎಂಡ್ ಓರೆಯಾಗಿರಬೇಕು. ನಂಬರ್ 1 ಎಕ್ಸೈಸ್. ಈ ಎಕ್ಸೈಸ್ನಲ್ಲಿ ಲಾಠಿಯನ್ನು ನಮ್ಮ ತಲೆಯ ಮೇಲೆ ಎಡಗಡೆಯಿಂದ ಬಲಗಡೆಗೆ ಮೊಣಕೈ ನೆರವಿನಿಂದ ತಿರುಗಿಸಲಾಗುತ್ತದೆ. ನಂಬರ್ 1 ಎಕ್ಸೈಸ್ನ ಉದ್ದೇಶಗಳು: ಬಲಗೈಯ ಮಣಿಕಟ್ಟನ್ನು ಗಟ್ಟಿಗೊಳಿಸುತ್ತದೆ. ಎತ್ತರದ ಕಟ್ಟಡ ಅಥವಾ ಇತರ ಸ್ಥಳಗಳಿಂದ ಬರುವ ಅಪಾಯಕಾರಿ ವಸ್ತುಗಳಿಂದ ರಕ್ಷಣೆ ಪಡೆಯುವ ಸಲುವಾಗಿ ಉಪಯೋಗವಾಗುತ್ತದೆ. ದೇಹದ ಚುರುಕುತನಕ್ಕಾಗಿ ಮಾಡಲಾಗುತ್ತದೆ. ಕೈಕಾಲುಗಳ ಸಂಯೋಜನೆ ಮತ್ತು ಏಕಾಗ್ರತೆಯನ್ನು ಕಲಿಸುತ್ತದೆ. ಲಾಠಿ ಹಿಡಿಯುವ ಮತ್ತು ಬಳಸುವ ನಿಪುಣತೆಯನ್ನು ಬೆಳೆಸುತ್ತದೆ. ತಂಡದ ಏಕತೆಯನ್ನು ಬೆಳೆಸುತ್ತದೆ. ಕಮಾಂಡ್ಗಳು: ಲಾಠಿ ಕ್ಲಾಸ್. ನಂಬರ್ 1 ಎಕ್ಸೈಸ್ ಕ್ಲಾಸ್ ಬಿಗಿನ್. ನಂಬರ್ 1 ಎಕ್ಸೈಸ್ ಮಾಡುವ ಲಾಠಿ ಪೊಸಿಷನ್ ರೆಡಿ. ನಂಬರ್ 1 ಎಕ್ಸೈಸ್ ಲಾಠಿ ಕ್ಲಾಸ್. ನಂಬರ್ 1 ಎಕ್ಸೈಸ್ ಕ್ಲಾಸ್ ಬಿಗಿನ್ ಎಂದಾಗ ಬಲಗೈಯನ್ನು ತಲೆಯ ಮೇಲೆ ನೇರ ಮಾಡಿ ಚೆಕ್ ಎಂದು ಹೇಳಿ ಎಡಗಡೆಯಿಂದ ಬಲಗಡೆಗೆ ಲಾಠಿಯನ್ನು ವೃತ್ತಾಕಾರದಲ್ಲಿ ಸುತ್ತುತ್ತಾ 1-1 ಎಂದು ಹೇಳಬೇಕು. ನಂತರ ಕ್ಲಾಸ್ ಹಾಲ್ಟ್ ಎಂದಾಗ ಎಕ್ಸೈಸ್ ಅನ್ನು ನಿಲ್ಲಿಸಿ ಲಾಠಿ ಪೊಸಿಷನ್ನಲ್ಲಿ ನಿಲ್ಲಬೇಕು. ಕ್ಲಾಸ್ ಹಾಲ್ಟ್. ಲಾಠಿ ಎಕ್ಸರ್ಸೈಸ್ ಮಾಡುವ ಸಂದರ್ಭಗಳು: ಗಲಭೆಯ ಸಮಯದಲ್ಲಿ, ಕಲಿಕೆಯ ಸಮಯದಲ್ಲಿ, ಲಾಠಿ ಕವಾಯತು ಸಮಯದಲ್ಲಿ, ಪರಿವೀಕ್ಷಣೆ ಸಮಯದಲ್ಲಿ, ಗಲಭೆ ಪ್ರದೇಶಗಳಲ್ಲಿ ಅಣುಕು ಪ್ರದರ್ಶನ ಸಮಯದಲ್ಲಿ. ನಂಬರ್ 1 ಎಕ್ಸೈಸ್ ಮಾಡುವಾಗ ಗಮನಿಸಬೇಕಾದ ಅಂಶಗಳು: ಲಾಠಿ ಪೊಸಿಷನ್ನಲ್ಲಿ ನಿಂತು ನಂಬರ್ 1 ಎಕ್ಸೈಸ್ ಮಾಡುವಾಗ ಬಲಗೈಯನ್ನು ಮೊಳಕೈ ಹತ್ತಿರ ಮಡಚದೆ ಮಾಡಬೇಕು. ಸರಿಯಾದ ನಿಲುವು ನಿಂತಿರಬೇಕು. ಸರಿಯಾದ ಲಾಠಿ ಹಿಡಿತ, ಆದೇಶಕ್ಕೆ ಸರಿಯಾದ ಕವಾಯತು ಮತ್ತು ಸಮಯದ ಹೊಂದಾಣಿಕೆಯೊಂದಿಗೆ ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕಾಗುತ್ತದೆ.